ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಗೊಂಬೆದು ಅಕ್ಷರಾಭ್ಯಾಸ ಶೃಂಗೇರಿಲಿ ಯಾವ ರೀತಿ ಮಾಡಿಸಿದ್ವಿ ಏನು ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ವ್ಲಾಗ್ ಮಾಡಿ ಶೇರ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ನಮಗೆ ಆನ್ ದ ವೇ ಹಾಗೆ ಆ ಗೊಂಬೆ ಸ್ಪಾಟ್ ಸಿಕ್ತು. ಸೊ ಆ ಸ್ಪಾಟ್ನ ಕೂಡ ನಾವು ಒಂದಷ್ಟು ಫೋಟೋಸ್ನೆಲ್ಲ ತಗೊಂಡು ಅಲ್ಲಿ ಕೂಡ ಪ್ಲೇಸಸ್ ಎಲ್ಲ ನೋಡಿ ನೆಕ್ಸ್ಟ್ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಯಾವ ಪ್ಲೇಸಿಗೆ ಹೋಗಿರ್ತೀವಿ ಗೆಸ್ ಮಾಡಿ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಅದಕ್ಕೆ ಇವತ್ತಿನ ವ್ಲಾಗಲ್ಲಿ ನಿಮಗೆ ಅದಕ್ಕೆ ಆನ್ಸರ್ ಸಿಗುತ್ತೆ. ಇವತ್ತು ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ಆ ಗೊಂಬೆ ಆದಮೇಲೆ ಯಾವ ಪ್ಲೇಸ್ನ ನೋಡಿದ್ವಿ ಪ್ರತಿಯೊಂದು ಕೂಡ ನಾನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಷ್ಟೋ ತಗೊಳುತ್ತೆ, ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ ಅಷ್ಟೇ. ಸೊ ಅದರಿಂದ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಇನ್ನು ನಾವು ಇವಾಗ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ರೋಡ್ ನೋಡಿ ಪ್ರೇಮ ಸಂಘದ ಅಂತ ಅವಳು ಜಲಪಾತದಿಂದ ಬಿದ್ದೋಗ್ಬಿಡ್ತಾಳಲ್ಲ ಎದುರು ಜಲಪಾತ ಮರ ಅಲ್ವಾ ಅದು ಗುಡ್ ಬಾಯ್, ನಿಧಾನಕ್ಕೆ ಹೋಗ್ಬೇಕು. ಹೌದಾ, ಬಿದ್ದ ಅವಾಗ ಸತ್ತೋಗೋದು. ಕುಡಿತಾ ಇರ್ತಾಳೆ, ಅವ್ಳು ಮಾಡ್ಕೊಳಕ್ ಇಷ್ಟ ಇರಲ್ಲ. ಆಮೇಲೆ ಇಷ್ಟು ರಾಜ್ಕುಮಾರ್ಗೆ ಇಷ್ಟಪಟ್ಟು ಮಾಡ್ಕೊತಾಳೆ. ಅವ್ರು ಇದಕ್ ಬಂದಿರ್ತಾರಲ್ಲ, ನೀರು ಆರ ನೋಡಿತಾರೆ. ಎಲ್ಲಿ ನೋಡಿ ಹೆಂಗೈತೆ ಬತ್ತೈತೆ ಗಾಡಿ. ಇರು ಅವ್ನು ಬಂದ್ಬಿಡ್ಲಿ, ಇರು ದೊಡ್ಡ ಗಾಡಿ ಅದು. ನೀನು ಈಗ ಆರ ನೋಡ್ಕೊಂಡು ಹೇಳಿ. ಕಾರ್ ಬರ್ತೈತೆ ಒಂದು. ಚೆನ್ನಾಗಿ ಓಡಿಸ್ತು. ಇಲ್ಲ ಅವನು ಚೆನ್ನಾಗಿ ಬಂದ. ಆ ಕಡೆ ಫುಲ್ ಕಾರ್ನರ್ಗೆ ಬಂದೆ. ಸಿವಿ ಇದಾದ್ರೂ ಪರ ನೋಡಿ ಹೆಂಗೈತಲ್ಲಿ. ಸೇತುವೆ ಇಲ್ಲ, ಅಲ್ಲಿ ಸೇತುವೆ ಇಲ್ಲ. ಹೌದು, ಯಾವ್ದೋ ಬಸ್ ಗಿಸ್ಗಳು ಗುದ್ಬಿಟ್ಟಿರ್ತಾರೆ. ಬಸ್ ಎಲ್ಲ ಕಷ್ಟ ಇಲ್ಲಿ, ಹೈವೇ ವೆಹಿಕಲ್. ಅವ್ರು ನೋಡು ಹೊಡಿತಾರಲ್ಲ, ಹಿಂದೆ ಬರ್ತಿದ್ವಲ್ಲ ಬಸ್ಗಳು, ಅವ್ರು ಹೊಡಿತಾರಲ್ಲ. ಟೀಟಿನೇ ಕಷ್ಟ ಕೊಪ್ಪೇಣ. ನಿಧಾನಕ್ಕೆ ಹೋಯ್ತಾರ, ಅದಕ್ಕೆ ಅರ್ಜೆಂಟ್ ಏನೈತೆ ಹೇಳು. ಮಹದೇಶ್ವರ ಬೆಟ್ಟದ್ದು ಸ್ವಲ್ಪ ಜಾಗ ಮಾಡೋರೆ. ಮಹದೇಶ್ವರ ಬೆಟ್ಟದ್ದು ದೊಡ್ಡದಾಗೈತೆ ಸರ್. ಇದೆಲ್ಲ ಅಷ್ಟು ಡೇಂಜರಸ್ ಆಗಿಲ್ಲ. ಇದೆಲ್ಲ ಬಂಡೆ ಅಲ್ವಾ ಜೀವಿ, ರೋಡ್ಗಳಿಲ್ಲ. ಈಗ ಈ ಕೆಳಗೆ ಇಳಿಬೇಕು. ನೋಡಲ್ಲಿ ಹೆಂಗ್ ಇಳಿತದ ಗಾಡಿ. ಇದನ್ನು ಮಾಡಿರೋದು ಗ್ರಿಪ್ ಬೋರ್ಡ್ ಹೋಗ್ತೇನೆ ಇದನ್ನ. ಅಟ್ಲೀಸ್ಟ್ ಅಲ್ಲಾದ್ರೂ ಬ್ರೇಕ್ ಹಾಕ್ತಾರೆ ಅಂತ. ಆರನ್ ಹೊಡ್ಕೊಂಡೇ ಬರ್ತಾರ ನೋಡು ಕೋತಿಗಳು. ನೋಡು ಬಸ್ ಇಳಿಸ್ಬಿಡು. ಬೇಡ ಬರ್ಲಿ. ಮಿರರಲ್ಲಿ ನೋಡ್ಕೋ, ಮಿರರಲ್ಲಿ ನೋಡ್ಕೋ. ಕಾರ್ ಅದು ಆ ಕಡೆ ಹೋಯ್ತಾ ಇರೋದು ಬಸ್ ಅನ್ಸತ್ತೆ. ಇಲ್ಲ ಬಂತವ್ರ ನೋಡು. ಈ ಸರ ಸೌಂಡ್ಗಳು ಯಾವಾಗ ಕೇಳಿದಿತ್ತೋ ಬಸ್ಸದು. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಯಾವ್ದೋ ರಥ ಥರ ಹೆಂಗೈತೆ, ಎಷ್ಟು ಚೆನ್ನಾಗೈತಿ. ಇಲ್ಲಿ ನೋಡು, ಚೆನ್ನಾಗೈತಲ್ಲ. ಏನದು ಹಂಗೈತಲ್ಲ. ಅದೇ ಈ ಸೇತುವೆಗಳೆಲ್ಲ ಮುಗಿದಿರೋದು, ಯಾರೋ ಬಸ್ಗಳು ಗುದ್ದಿರ್ತಾರೆ. ಒಂದು ಹುಡುಗ ಹುಡುಗಿ ನಿಂತಿರೋ ಥರ ಕಣಮ್ಮ. ಅದು ಯಾರ ಕುಂಕುಮ ಎಲ್ಲ ಹಚ್ಚೋರೆ. ಯಾವ್ದೋ ಗೊತ್ತೈತೆ, ಪೌಲ್ಟ್ರಿ. ಲೆಫ್ಟಲ್ಲೇ ಹೋಗ ಆದಷ್ಟು. ಅಣ್ಣಂಗೆ ಬುಕ್ಕಿಗೆ ಆಗ್ತೈತೆ. ಹೋಗು.
ಇನ್ನು ಗಿರಿ ಕಾರಲ್ಲಿ ಮಲ್ಕೊಂಡ್ಬಿಟ್ಟಿದ್ದ, ಅವನಿಗೆ ಫುಲ್ ಒಂಥರ ವಾಮಿಟ್ ಬರ್ತಿತ್ತು ಅಂತ. ಈ ಗೊಂಬೆ ಏನು ಮಾಡಿದ್ದಾಳೆ ಅಂದರೆ, ನಾನು ಯೂಶ್ವಲಿ ಕಾರಲ್ಲಿ ಡಿಕ್ಕಿಲಿ ನಂದು ಒಂದು ಸೆಟ್ ಇಟ್ಟಿದ್ದೀನಿ. ಅಂದರೆ ಕೂಂಬಾಗಿರ್ಬೋದು, ಹೇರ್ ಕ್ಲಿಪ್ಪು ಮತ್ತು ಈ ಹೇರ್ ಬ್ಯಾಂಡು ಮತ್ತು ಲಿಪ್ಸ್ಟಿಕ್, ಲಿಪ್ ಬಾಮ್ ಇದೆಲ್ಲ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಅಂತ ಒಂದು ಹಾಕಿಟ್ಟಿದ್ದೀನಿ. ಇವಳು ಯಾವಾಗ ಎತ್ಕೊಂಡ್ಬಿಟ್ಟಿದ್ದಾಳ ನನಗೆ ಗೊತ್ತಿಲ್ಲ. ಗಿರಿ ಮಲಗಿದ್ರೆ ಗಿರಿ ತುಟಿಗೆ ಲಿಪ್ಸ್ಟಿಕ್ನೆಲ್ಲ ಹಾಕ್ಬಿಟ್ಟಿದ್ಲು. ಅದಕ್ಕೆ ಜೀವಿ ಕಿತ್ಕೊಂಡು ನನಗೆ ಕೊಟ್ಟಿದ್ದಕ್ಕೆ ಅವಳು ಒಂದು ಸ್ವಲ್ಪ ರಚ್ಚೆ ಹಿಡಿತಿದ್ಲು. ಇನ್ನು ನಾವು ಹೋಗ್ತಾ ಇರೋ ಪ್ಲೇಸ್ಗೆ ಅಂತೂ ನಾವು ಒಳ್ಳೆ ಸಾಂಗ್ಗಳು ಹಾಕ್ಕೊಂಡು ಫುಲ್ಲು ನಾನು ಜೀವಿ ಗೋಪಿ ಮೂವರು ಹಾಡು ಹೇಳ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಸುತ್ತ ಹಚ್ಚ ಹಸಿರು, ಒಳ್ಳೆ ಪರಿಶುದ್ಧ ಗಾಳಿ, ಸಖತ್ತಾಗಿತ್ತು. ಒಂಥರ ಜರ್ನಿ, ಒಂಥರ ಮೈಂಡ್ಫುಲ್ ರಿಲ್ಯಾಕ್ಸ್ ಆಗಿತ್ತು. ಈ ನಮ್ಮ ಬೆಂಗಳೂರಲ್ಲೆಲ್ಲ ನಾವು ವರ್ಕ್ ಮಾಡಿಕೊಂಡು ಈ ಬರೀ ಹೊಗೆ ಕುಡ್ಕೊಂಡು ಟ್ರಾಫಿಕ್ದು ಅದು ಇದು ಇಟ್ಕೊಂಡು ಈ ಥರ ಹೊರ್ಗೆ ಹೋದಾಗ ಒಂಥರ ನಿಜ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ. ಕಷ್ಟಪಟ್ಟು ದುಡಿಯೋದೆಲ್ಲ ಅಟ್ಲೀಸ್ಟ್ ಒಂದು ಸಲ ಆದರೂ ಹಿಂಗೆ ಹೋಗಿ ನಾವು ಟೈಮ್ ಸ್ಪೆಂಡ್ ಮಾಡಿದಾಗ ಅದ್ರದ್ದು ಮಜಾನೇ ಬೇರೆ. ನನಗಂತೂ ಸಖತ್ ಇಷ್ಟ ಆಯಿತು. ಅದು ಫುಲ್ಲು ಲೌಡಾಗೆ ಮ್ಯೂಸಿಕ್ ಹಾಕ್ಕೊಂಡು ಸಖತ್ತಾಗಿತ್ತು. ನಾವಿವಾಗ ಯಾವ ಪ್ಲೇಸಿಗೆ ಹೋಗ್ತಾ ಇರ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ ನೋಡಿದ್ರೆ. ಹೌದು, ನಾವು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದಿದ್ವಿ. ಸರಿ, ಹಾಗೆ ಅಮ್ಮನ ದರ್ಶನ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಈ ಪ್ಲ್ಯಾನ್ ಇತ್ತು. ಇಲ್ಲೂ ಕೂಡ ಅಷ್ಟೇ, ದೀಕ್ಷಾಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಕೊಲೀಗ್, ಓಕೆನಾ, ನನಗೆ ಅವ್ರ ಮೂಲಕ ಅವ್ರ ಕಾಂಟ್ಯಾಕ್ಟಿಂದ ಡೈರೆಕ್ಟ್ ದರ್ಶನ ಆಯಿತು. ಆ್ಯಕ್ಚುಲಿ ತುಂಬ ರಶ್ ಇತ್ತು. ಇಲ್ಲಾಂದರೆ ನಾವು ಜಾಸ್ತಿ ಪ್ಲೇಸಸ್ನ ಕವರ್ ಮಾಡೋಕ್ಕಾಗ್ತಿರಲಿಲ್ಲ. ಈ ಥರ ಸ್ವಲ್ಪ ಲೈಕ್ ನಂಬರ್ ಇದ್ದಿದ್ದರಿಂದ ಒಂಥರ ಇನ್ಫ್ಲುಯೆನ್ಸ್ ಥರ ಆಗಿ ಬೇಗ ದರ್ಶನ ಎಲ್ಲ ಆಗಿದ್ದಕ್ಕೆ ಬೇಗ ಹೋದ್ವಿ. ಇನ್ನು ಗೊಂಬೆ ಕೋಪ ಮಾಡ್ಕೊಂಡು ಕೂತಿದ್ಲು. ಆ್ಯಕ್ಚುಲಿ ಇವಾಗ ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ಡೈರೆಕ್ಟ್ ಉಡುಪಿ, ಇಲ್ಲಾಂದರೆ ಮುರುಡೇಶ್ವರ ಅಂತ ಇತ್ತು. ಆ್ಯಕ್ಚುಲಿ ಅತ್ತೆ ಮುರುಡೇಶ್ವರ ನೋಡಿಲ್ಲ ಅಂತ ಅಂದರು. ಸರಿ, ಉಡುಪಿಗೆ ಹೇಗಿದ್ದರೂ ನಾವು ನಾಳೆಗೂ ರೂಮ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಬೇಗ ಮುರುಡೇಶ್ವರ ಮುಗಿಸ್ಕೊಂಡು ಉಡುಪಿಗೆ ಹೋಗೋಣ ಅಂತ ಹೇಳಿ ಇವಾಗ ಮುರುಡೇಶ್ವರನ ಕವರ್ ಮಾಡ್ತಾ ಇದ್ದೀವಿ. ಇವಾಗ ಮುರುಡೇಶ್ವರಗೆ ಹೋಗ್ತಾ ಇದ್ದೀವಿ. ಯಾಕೆ ಬರ್ದಿದ್ದು ಅಮ್ಮ ಕಾಲಿಗೆ ಎತ್ತಿ ಮುತ್ಕೊಡ್ತಂತೆ. ಕಾರ್ ಪಾರ್ಕಿಂಗ್ ಇರಲಿಲ್ಲ, ಜಸ್ಟ್ ಬಿಡೋರು. ಅದನ್ನು ಕಟ್ಟಿಸಿರ್ಲಿಲ್ಲ, ಕಟ್ಟಿಸ್ಬಿಡೋರು ನೋಡು. ಇದು ಇದು ಗರುಪುಡಿನಾ ಏನಕ್ಕೆ ಇನ್ನು ಮುರುಡೇಶ್ವರ ದೇವಸ್ಥಾನದ ಮೂಲ ಉಗಮ ಹೇಗೆ ಸ್ಥಾಪನೆ ಆಯಿತು, ಯಾವ ರೀತಿ, ಪ್ರತಿಯೊಂದು ಕೂಡ ಇಲ್ಲಿ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ. ಸ್ಕೂಲ್ ಮಕ್ಕಳಿಗಾಗಿರ್ಬೋದು ಅಥವಾ ಗೊತ್ತಿಲ್ಲದೆ ಇರೋರು ಕೂಡ ನೀಟಾಗಿ ತಿಳ್ಕೊಳ್ಬೋದು. ಅದರಿಂದ ಅಲ್ಲಿಗೆ ಹೋಗಿದ್ವಿ. ಎಕ್ಸಿಬಿಷನ್ ಥರ ಇತ್ತು. ಅದನ್ನು ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಆಚೆ ಬಂದ್ವಿ. ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಏನೋ ನಡೀತಿತ್ತು ಶಿವನೆಲ್ಲ. ನಾವು ಹೋದಾಗ ಆಲ್ಮೋಸ್ಟ್ ಏನು ಕನ್ಸ್ಟ್ರಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ನಮ್ಮ ಫ್ರೆಂಡ್ಸ್ ಗ್ರೂಪ್ ಜೊತೆ ಹೋಗಿದ್ದು. ಅದಾದಮೇಲೆ ಇಲ್ಲಿ ಗೊಂಬೆ ಬೀಚಿಗೆ ಬಂದಿದ್ದ ತಕ್ಷಣ ಫುಲ್ ಖುಷಿ. ರಾಕ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಬೋದು ಅಲ್ಲಿ ಇಷ್ಟು ಎಂಜಾಯ್ ಮಾಡಿಲ್ಲ ಅಂತ. ನೋಡಿ ಮಂಚ ಇಲ್ಲಿಂದ ಮುರುಡೇಶ್ವರ ಬೀಚಿಗೆ ಬಂದಿದ್ದೀವಿ ಇವಾಗ. ಏ ಅಕ್ಕ ಬತ್ತೈತೆ. ಏನು ನಡೆಯಕ್ಕೆ ಆಗ್ತಿಲ್ಲ ಕಣೋ. ಏನಾಗಲ್ಲ ಚನ್ನಿ, ಭಯ ಪಡ್ಬೇಡ. ಚನ್ನಿ ಪಪ್ಪ ಇಲ್ಲಿಲ್ಲ, ಏನಾಗಲ್ಲ.
ನೀವು ಬಟ್ಟೆ ಬಿಡಿ ಆಂಟಿ. ಕಡಲನ ಕಾಣುವ ಶಮಿಯಲ್ಲಿ ಏನಾಗಲ್ಲ ಇರಮ್ಮ. ಅವಳೊಬ್ಳಿಗಂತೆ ಬಿಟ್ಬಿಟ್ಟು ನಡಿಯಮ್ಮ. ಅಲ್ಲ ಫೋಟೋ ಹಿಡಿಯಕ್ಕಂತೆ. ಶಾಮಿ ನಿಚ್ಚು ಹಿಂಗೆ. ಗೊಂಬೆ ನೀರಲ್ಲಿ ಚೆನ್ನಾಗಿ ಆಟ ಆಡಿದ್ಲು. ಅದಾದಮೇಲೆ ಗೋಪಿಯವರಲ್ಲೇ ಸ್ನ್ಯಾಕ್ಸ್ ತಿಂದರು. ಸ್ವಲ್ಪ ಬಿಸಿ ಬಿಸಿ ಚೆನ್ನಾಗಿತ್ತು ಸಂಜೆಗೆ ಬೀಚ್ ಹತ್ರ. ನಾನೇನು ತಿನ್ನೋಕ್ಕೆ ಹೋಗಿಲ್ಲ, ಯಾಕಂದರೆ ನನ್ನ ಬಟ್ಟೆ ಫುಲ್ಲು ತೇವಾಗಿತ್ತು. ನಾನು ಗೊಂಬೆ ಜೊತೆ ಮಗು ಥರ ಕೊಂಡಾಡ್ಕೊಂಡಿದ್ದೆ. ನನಗೆ ನಿಜ ಮಗು ಜೊತೆ ಅಂದರೆ ನನ್ನ ಗೊಂಬೆನೇ ನನ್ನ ಬೆಸ್ಟ್ ಫ್ರೆಂಡ್. ಓಕೆನಾ, ನಾನು ಎಷ್ಟು ಎಂಜಾಯ್ ಮಾಡ್ತೀನಿ ಅವಳ ಜೊತೆ ಅಂದರೆ. ಅವಳ ಜೊತೆ ಸೇರಿಬಿಟ್ರೆ ನಾನು ಚಿಕ್ಕ ಮಗು ಥರ ಆಟ ಆಡ್ತೀನಿ. ಇನ್ನು ನಾವು ನೆಕ್ಸ್ಟು ಹೋಗಿದ್ದೆ ಉಡುಪಿ ಶ್ರೀಕೃಷ್ಣ ಮಠ. ಅಲ್ಲಿ ನಮಗೆ ಪ್ರಸಾದ ಸಿಕ್ತು. ನಿಜ ಸಖತ್ ಖುಷಿ ಆಯಿತು. ಶ್ರೀಕೃಷ್ಣನ ಭಕ್ತರು ಯಾರಿದ್ದೀರೋ ಅವ್ರಿಗೆ ತುಂಬಾ ಒಂಥರ ಮನಸ್ಸಿಗೆ ಇದು ಟಚ್ ಆಗುತ್ತೆ. ನಮಗೆ ಪ್ರಸಾದ ಸಿಕ್ಕಿದ್ದು ನಿಜ ತುಂಬಾ ಖುಷಿ ಆಯಿತು. ಗೊಂಬೆಗೂ ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವಳಿಗೆ ಫುಲ್ ಪ್ಯಾಕ್ ಮಾಡಿದ್ದೆ, ಯಾಕಂದರೆ ನೀರಲ್ಲಿ ಬೇರೆ ಆಟ ಆಡಿದ್ಲು. ಅದಕ್ಕೋಸ್ಕರ ಬನ್ನಿ ಇವಾಗ ಪ್ರಸಾದ ತಿನ್ನೋಣ. ಆ್ಯಕ್ಚುಲಿ ನಾವು ದರ್ಶನ ಮಾಡೋದಕ್ಕಾಗಿಲ್ಲ, ಯಾಕಂದರೆ ತುಂಬಾ ರಶ್ ಇತ್ತು ಮತ್ತು ಊಟದ ಟೈಮಿಂಗ್ಸ್ ಕೂಡ ಕ್ಲೋಸ್ ಆಗ್ತಿತ್ತು. ಸರಿ, ನಾವು ಫಸ್ಟು ಊಟ ಮಾಡ್ಕೊಂಡು ಬಿಡೋಣ. ದರ್ಶನ ಹೇಗಿದ್ರು ನಾವು ಇವತ್ತು ಸ್ಟೇ ಇರ್ತೀವಿ, ನಾಳೆ ಬೆಳಗ್ಗೆ ದರ್ಶನ ಮಾಡ್ಕೊಳ್ಳೋಣ, ಬೀಚೆಲ್ಲ ನೋಡಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಕಸ್ಮಾತ್ ಆದರೆ ದರ್ಶನ ಈಗಲೂ ನೈಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಆದರೆ ಆಗಿಲ್ಲ. ಸರಿ, ಅದಕ್ಕೋಸ್ಕರ ಅದಕ್ಕೂ ಮುಂಚೆ ನಾವು ಊಟಕ್ಕೂ ಹೋಗೋ ಮುಂಚೆ ನಾವೇನು ಮಾಡಿದ್ವಿ, ದರ್ಶನಕ್ಕೆ ಅಂತಲೇ ಹೋಗಿದ್ದು. ದರ್ಶನಕ್ಕೆ ಕ್ಯೂ ಜಾಸ್ತಿ ಇತ್ತು ಅಂತ ಡೈರೆಕ್ಟಾಗಿ ಊಟಕ್ಕೆ ಹೋಗಿದ್ವಿ. ರೂಮ್ನ ನಾವು ಯಾವ್ದು ನೋಡಿದ್ರಿ ಅದನ್ನ ಆಲ್ರೆಡಿ ಬೇರೆಯವ್ರು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ರು. ನಾವು ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ ನಿಜ ಬೇಜಾರಾಯಿತು. ಇನ್ನೇನು ಮಾಡೋದು, ಯಾವುದೋ ಒಂದು ರೂಮ್ ಸದ್ಯಕ್ಕೆ ಇವಾಗ ಮಗುನ ಇಟ್ಕೊಂಡಿದ್ದೀವಿ, ಬೇಕಾಯಿತು ಅನ್ನೋದು ರೀತಿ ಆ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ನಾವು ಫಸ್ಟ್ ಒಂದು ರೂಮ್ ನೋಡಿದ್ವಿ, ಅದಂತೂ ಸಕ್ಕತ್ತಾಗಿತ್ತು, ಬಟ್ ಅದು ನಮ್ಗೆ ಸಿಗಲಿಲ್ಲ. ಸರಿ, ಇನ್ನೇನು ಮಾಡೋದು ಅಂತ ಹೇಳಿ ಇದಕ್ಕೇ 3000 ಅಲ್ಲ, ಇದು 2 1.5 ಅನಿಸುತ್ತೆ, ನಂಗೆ ಸರಿಗೆ ನೆನಪಾಗ್ತಿಲ್ಲ. ಅಷ್ಟನ್ನು ಪೇ ಮಾಡಿ ಅಲ್ಲೇ ಮಾಡ್ಕೊಂಡ್ವಿ. ನಾನು ನಿಮಗೆ ನೆಕ್ಸ್ಟ್ ಡೇ ಯಾವ ರೂಮ್ ಏನು ಮತ್ತು ನೆಕ್ಸ್ಟು ಬೀಚ್ಗೆ ಹೋಗೋದು ಅದೆಲ್ಲ ಇರುತ್ತಲ್ವ, ಅದ್ರದ್ದು ಪ್ರತಿಯೊಂದು ಕೂಡ ವ್ಲಾಗಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ಇಷ್ಟ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವೆಲ್ಲರೂ ವೆಯ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವ್ಲಾಗ್ಗೆ. ಇನ್ನೂ ಟ್ರಿಪ್ ವೀಡಿಯೋಸ್ ಎಲ್ಲ ಇದೇ ಥರ ಟ್ರಿಪ್ ಸೀರೀಸ್ ಎಲ್ಲ ಬರುತ್ತೆ, ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.